ಈಗ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ ಎಲ್ಲರಿಗೆ. ಅದರಲ್ಲಿ ಈ ಕರುಳಿನ ಸಮಸ್ಯೆ ಅಂತ ಬಂದಾಗ, ಲಿವರ್‌ನ ಸಮಸ್ಯೆ ಅಂತ ಬಂದಾಗ, ಜನರು ಒಂದು ರೀತಿ ಭಯಭೀತರಾಗ್ತಾರೆ. ಅರ್ಧ ಭಯಕ್ಕೇನೆ ಮತ್ತಷ್ಟು ಸಮಸ್ಯೆಯನ್ನು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಸೊ ಈ ವಿಚಾರದ ಬಗ್ಗೆ ತಾವು ಹೇಳೋದಾದ್ರೆ? ಸಾಮಾನ್ಯವಾಗಿ ಸಮಾಜದಲ್ಲಿ ನಾವು ತಿರುಗಾಡುವಾಗ ಬೇರೆಲ್ಲ ಹೈ ಎಂಡ್ ಮಾತಾಡಿದ್ವಿ. ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ತಿರುಗಾಡುವಾಗ ನೋಡಿದ್ರೆ 2 ಭಾರಿ ಕಾಮನ್. ಹಾಂ, ಯಾರನ್ನೇ ಮಾತಾಡ್ಸೋರು ಸರ್ ಗ್ಯಾಸ್ಟ್ರಿಕ್ ಅಂತಾರೆ. ಹೌದು. ಆ್ಯಕ್ಚುಲಿ ಸೈನ್ಸ್ ಟರ್ಮಿನಾಲಜಿಲಿ ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ. ಬಟ್ ಜನ ಹೇಳೋ ಗ್ಯಾಸ್ಟ್ರಿಕ್ ಅಂದರೆ ಏನಂದರೆ ನಮ್ಮದ್ರಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆಯಲ್ಲಿ ಇರಿಟೇಷನ್ನು, ಹುಣ್ಣಾಗೋಕೆ. ಅದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಟುಡೇ ವಿ ಆರ್ ಫೇಸಿಂಗ್ ಇಸ್ ಇರಿಟೇಬಲ್ ಬವೆಲ್ ಸಿಂಡ್ರೋಮ್. ಎಲ್ಲರಿಗೂ ಒಂದು ಹೊಟ್ಟೆ ಸಮಸ್ಯೆ ಇದೆ. ಹೊಟ್ಟೆ ಉಬ್ಬುತ್ತೆ, ಮೋಷನ್ ಹೋಗಲ್ಲ ಕೆಲವ್ರಿಗೆ, ಇಲ್ಲ ಕೆಲವ್ರಿಗೆ 5-6 ಸರಿ ಹೋಗುತ್ತೆ, ಆ ಥರ. ಸೊ ಇದು ತುಂಬ ಕಾಮನ್. ಆಲ್ ಆಫ್ ಅಸ್ ವಿಲ್ ಹ್ಯಾವ್ ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಏನಂದರೆ ಇದು ಹೆಂಗೆ ತಡಿಬೇಕಪ್ಪ ಅಂದರೆ, ಒಂದು ಯಾವಾಗಾದರೂ ಅಕ್ಯೂಟ್ ಬೇದಿ ಆದಾಗ ಯು ಶುಡ್ ವಿಸಿಟ್ ಎ ಡಾಕ್ಟರ್. ಅದು ಹಾಗೆ ನಿಂತೋಗ್ಬೋದು. ಸೊ ಅವಾಗ ಏನು ಮಾಡ್ತೀವಿ, ಪೋಸ್ಟ್ ಇನ್ಫೆಕ್ಟಿವ್ IBS ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಒಂದು 5-6 ವರ್ಷ ಬಿಟ್ಟು ತೊಂದರೆ ಕೊಡೋಕ್ಕೆ ಶುರು ಆಗುತ್ತೆ. ಆವಾಗ ಪುಟ್ ಪ್ರೋಬಯೋಟಿಕ್ ಅಂತ ಹೇಳ್ತೀವಿ. ಅದನ್ನು ಒಳ್ಳೆ ಮಟ್ಟದಲ್ಲಿ ಕೊಟ್ಟು ಟ್ರೀಟ್ ಮಾಡಿ. ಸೊ ಅದೊಂದು ಮಾಡ್ತೀವಿ. ಈ IBS ಬರಲಿಕ್ಕೆ ಕಾರಣ ಏನಂದರೆ, ಒಂದು ಸರಿಯಾದ ಆಹಾರದ ಪದ್ಧತಿ ಇಲ್ಲ, 2ನೇದು ಹ್ಯಾಬಿಟ್ಸು, 3ನೇದು ಆಹಾರದಲ್ಲಿ ಕಂಟ್ಯಾಮಿನೇಷನ್. ಇನ್ ಆರ್ ಕಂಟ್ರಿ ವಿ ಡೋಂಟ್ ಹ್ಯಾವ್ ಸ್ಟ್ಯಾಂಡರ್ಡೈಸ್ ಪ್ಯಾಟರ್ನ್. ಅದು ಚೆಕ್ ಮಾಡಲಿಕ್ಕೆ ಸರಿಯಾದ ವ್ಯವಸ್ಥೆ, ಪ್ರತಿ ಆಹಾರನೂ, ಪ್ರತಿ ಪ್ಯಾಕೆಟು, ಪ್ರತಿ ಒಬ್ಬರು ತಿನ್ನೋ ಅನ್ನೋನು ಚೆಕ್ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದ್ದಾವೆ. ಬಟ್ ಸಾಕಾಗಲ್ಲ.